ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಮಂಡೇ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡೈರೆಕ್ಟಾಗಿ ಇಂಟ್ರೊಡಕ್ಷನ್ ಕೊಡಿದೆ. ಸೊ ಈ ಥರನೂ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಮೊದಲಿಗೆ ಪೂಜೆ ಎಲ್ಲ ಆಯಿತು. ಇವತ್ತು ನಾನೇ ಹೂವು ಕಟ್ಟಿದ್ದನ್ನು ಹಾಕಿ ಆ ಪೂಜೆ ಮುಗಿಸ್ಕೊಂಡು, ಸೊ ಅದಾದಮೇಲೆ ಹೊರಗಡೆ ರಂಗೋಲೆ ಈ ಥರ ಸಿಂಪಲ್ ಹಾಕಿದ್ದೆ. ಸೊ ರಂಗೋಲೆ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ನೀಟಾಗಿ ಕ್ಲಿಯರಾಗಿ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು. ಡಿಸೈನ್ ಏನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಈ ಥರ ಹಾಕಿದೆ. ಚೆನ್ನಾಗಿ ಬಂದಿತ್ತು. ಸೊ ಓವರಾಲಾಗಿ ನೋಡಿ ಈ ಥರ ಕಾಣಿಸ್ತಿದೆ. ಸೊ ಅದಾದಮೇಲೆ ಪೂಜೆ ಆಯಿತು. ಎಲ್ಲ ಮುಗಿಸ್ಕೊಂಡು ನಾನು ಚರಿಗೆ ಊಟ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕಿಚನಿಗೆ ಬಂದೆ. ಇವತ್ತು ನೈಟ್ ಡಿನ್ನರಿಗೆ ಅವನಿಗೆ ರಾಗಿ ಸರಿ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಅವನಿಗೆ ಇವತ್ತು ಏನು ಮಾಡಿದೆ, ಉಪ್ಪಿಟ್ಟು ಮಾಡಿ ತಿನ್ನಿಸಿದೆ. ಮಧ್ಯಾಹ್ನ ಕಿಚಡಿ. ಅದಾದಮೇಲೆ ನೈಟ್ ಊಟಕ್ಕೆ ರಾಗಿ ಸರಿ ಕೊಡೋಣ, ಇವತ್ತೊಂದಿನ ಸಿಂಪಲ್ಲಾಗೆ ನೈಟ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಅವನಿಗೆ ರಾಗಿ ಸರಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವನು ಕಿಚನಿಗೆ ಬಂದರೆ ತುಂಟಾಟ ಜಾಸ್ತಿ. ಇಲ್ಲಿ ಇಟ್ಕೊಂಡು ಆ ಸಿಂಕ್ ಹತ್ರ ಎಲ್ಲ ಹತ್ತೋದು ಇಳಿಯೋದು ಮಾಡೋದು ಇದೇ ಕೆಲಸನೇ ಒಂದು. ಅದಾದಮೇಲೆ ಪಾತ್ರೆಗಳು ಎಳ್ಕೊಳ್ಳೋದು ನೋಡಿ. ಡ್ಯಾನ್ಸ್ ಮಾಡಿಕೊಂಡು ನಾನು ಹಾಡಾಡ್ತಿದ್ದೀನಿ. ಆ್ಯಕ್ಚುಲಿ ಹಾಡಾಡ್ತಾ ಇದೆ ಅಂತ ಅವನು ಡ್ಯಾನ್ಸ್ ಮಾಡ್ತಿದ್ದ. ಸರಿ ರಾಗಿ ಸರಿ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಎತ್ಕೊಂಡೆ. ಅಲ್ಲಿ ಸೋಫಾ ಮೇಲೆ ಕೂರಿಸ್ಬಿಟ್ಟು ಬರೋಣ ಅಂತ ಹೋದೆ. ಅವನು ಕೂತ್ಕೊಳ್ಳಲಿಲ್ಲ, ಅಳಕ್ಕೆ ಜಾಸ್ತಿ ಮಾಡ್ದ. ಸರಿ ಅದಾದಮೇಲೆ ಅವನ ಜೊತೆನಲ್ಲಿ ಕರ್ಕೊಂಡು ಬಂದು ಇನ್ ಬಿಟ್ವೀನ್ ರಾಗಿ ಸರಿ ರೆಡಿ ಆಗಲಿ, ಊಟ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಏನೂ ಓವರ್ ಮೇಕಪ್ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಲೈಟಾಗಿ ಲಿಪ್ಸ್ಟಿಕ್ಕು, ಕಾಜಲು ಮತ್ತು ಐಲೈನರು ಹಾಕ್ಕೊಂಡು ರೆಡಿ ಆದೆ. ನಾನು ರೆಗ್ಯುಲರಾಗಿ ಇಷ್ಟೇ ರೆಡಿ ಆಗೋದು. ಮೇಕಪ್ ಅಂತ ಹೇಳಿದ್ರೆ ನಾನು ಮಾಯ್ಶ್ಚರೈಸರು, ಕ್ರೀಮು ಅದೆಲ್ಲ ಏನೂ ಯೂಸ್ ಮಾಡಲ್ಲ. ಒಕೇಶನ್ ಏನಾದ್ರು ಇತ್ತು ಅಂದಾಗ ಮಾತ್ರ ನಾನು ರೆಡಿ ಆಗೋಂಥದ್ದು. ಸೊ ಸಿಂಪಲ್ಲಾಗಿ ರೆಡಿ ಆದೆ. ಚರಿ ಆ ಕಡೆ ಈ ಕಡೆ ಸದ್ದು ಮಾಡ್ತಾಯಿದ್ದ. ಸರಿ ಆಯಿತು ಮಾತಾಡಬೇಡ ಅಂತ. ನಾನು ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ತಿರೋ ರೀಸನ್ ಬಂದು ಅವನು ಆಟಾಡೋ ಸಾಮಾನು ಇಟ್ಕೊಂಡು ಕುಟ್ಟಿ ಸೌಂಡ್ ಮಾಡ್ತಾಯಿದ್ದ. ಸರಿ ಆಯಿತು, ಡಿಸ್ಟರ್ಬೆನ್ಸ್ ಇದೆ, ಕ್ಲಾರಿಟಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ ಬಿಟ್ವೀನ್ ಒಂದು ರಾಗಿ ಸರಿ ರೆಡಿ ಆಗಿತ್ತು. ಸರಿ ಊಟ ಮಾಡಿಸೋಷ್ಟೊತ್ತಿಗೆ ಅಡುಗೆನೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ರೇಷನ್ನು ಅಂದರೆ ದಾಲ್ ಸ್ವಲ್ಪ ಖಾಲಿ ಆಗಿತ್ತು, ಅದನ್ನು ರೀಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದಾಲ್ನ ಫಿಲ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಬೇಳೆ ರಸಮ್ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡು ಎರಡೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟಿಗೆ ದಾಲ್ನ ತೊಳ್ಕೊಂಡ್ಬಿಟ್ಟು ಒಂದೆರಡು ಸಲ ಅದನ್ನಿಟ್ಟು, ಅದಾದಮೇಲೆ ರೈಸ್ಗೆ ರೆಡಿ ಮಾಡಿಕೊಂಡು ಅದನ್ನು ಕೂಡ ಇಟ್ಟೆ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಊಟ ಮಾಡಿಸೋಷ್ಟರಲ್ಲಿ ರಘುನೂ ಬಂದುಬಿಡ್ತಾರೆ. ಅವ್ರು ಬಂದಮೇಲೆ ಬಿಸಿ ಬಿಸಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ 2 ಕುಕ್ಕರ್ನೂ ಇಟ್ಬಿಟ್ಟು ಚರಿಗೆ ರಾಗಿ ಸರಿನ ಹಾಕ್ಕೊಂಡು ಊಟ ಮಾಡ್ಸೋಕ್ಕೆ ಅಂತ ಹೋದೆ. ಸೊ ಏನಂತ ಹೇಳಿದ್ರೆ ಅವನಿಗೆ ಊಟ ಮಾಡಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಒಂದು 40 ಮಿನಿಟ್ಸ್ ಆದರೂ ಬೇಕು. ಅವ್ನು ಬೇಗ ಊಟ ಮಾಡೋದಿಲ್ಲ. ಅದಾದಮೇಲೆ ಅವನಿಗೆ ಮೊಬೈಲೆಲ್ಲ ನಾನು ಇನ್ನೂ ರೂಢಿ ಮಾಡಿಲ್ಲ. ಆಟಾಡಿಸ್ಕೊಂಡೇ ಊಟ ಮಾಡಿಸೋ ಅಂಥದ್ದು. ಈ ಕುಕ್ಕರ್ ಇಟ್ಬಿಟ್ರೆ ಆ ಸೌಂಡಿಗೆ ಅವನು ವಿಷಲ್ ಬರುತ್ತಲ್ಲ, ಆ ಸೌಂಡ್ಗೆನೇ ಬಂದು ನೋಡೋದು ಮಾಡೋದು ಮಾಡ್ತಿರ್ತಾನೆ. ಊಟ ಮಾಡಿಸೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಸ್ವಲ್ಪ ಒಂದು 7:15ಗೆಲ್ಲ ಅಡುಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದೆ. ಇನ್ ಬಿಟ್ವೀನ್ ಅವನದು ಊಟ ಆಗಿಬಿಡತ್ತೆ. ಸೊ ನಮ್ಮದು ಊಟ ರೆಡಿ ಇತ್ತು ಅಂದರೆ ರಘು ಬಂದ ತಕ್ಷಣ ಊಟ ಮಾಡೋಣ ಅಂತ ಅಷ್ಟೇ. ಸೊ ಇಲ್ಲಿ ನಾನು ಬೇಳೆ ಬೇಯೋದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಇಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗೆ ಮಾಡೋಣ. ಏನು ಡೈಲಿ ತರಕಾರಿ ಬೇಜಾರಾಗೋಗ್ಬಿಟ್ಟಿತ್ತು. ಸೊ ತಿಳಿ ಸಾರು ಮಾಡಿ ತುಂಬಾ ದಿನ ಆಗಿತ್ತು. ಅದಕ್ಕೋಸ್ಕರ ಇವತ್ತು ರಸಮ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು. ನಾರ್ಮಲಾಗಿ ನಾನು ಟೊಮೊಟೊ ಬೇಯಿಸ್ಬಿಟ್ಟು ಬೇಳೆ ಜೊತೆ ಅದನ್ನು ಅಂದರೆ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡೋ ಅಂಥದ್ದು ರೆಗ್ಯುಲರಾಗಿ ಮಾಡೋದು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಬರೀ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಚರಿಗೆ ರಾಗಿ ಸರಿ ರೆಡಿ ಮಾಡಿಕೊಂಡೆ. ಸೊ ಊಟ ಮಾಡಿಸ್ತಾ ಇದ್ದೀನಿ ಇವಾಗ. ಆಲ್ರೆಡಿ ಅವನಿಗೆ ಆಟ ಆಡಿಸ್ಬೇಕು. ಅವನಿಗೆ ಅಂದರೆ ಒಂದೇ ಕಡೆ ಕೂತ್ಕೊಂಡೆಲ್ಲ ಅವನು ಊಟ ಮಾಡೋದಿಲ್ಲ, ಓಡಾಡ್ತಾ ಇರಬೇಕು ಅವನಿಗೆ. ಹಂಗೆ ಮಾಡಿದ್ರೆ ಅಷ್ಟೇ ಊಟ ಮಾಡ್ಸೋಕ್ಕಾಗೋದು. ಅಂದರೆ ತುಂಬ ಎಂಗೇಜಾಗಿರಬೇಕು ನಾನು ಅವನ ಜೊತೆ. ಫ್ರೀಯಾಗಂತೂ ಇರೋಕ್ಕೆ ಬಿಡಲ್ಲ ಊಟ ಮಾಡಬೇಕಾದ್ರೆ. ಸೊ ಸ್ವಲ್ಪ ಊಟ ಮಾಡಿಸೋದು ಕಿರಿಕಿರಿ ಜಾಸ್ತಿನೇ ಅವನಿಗೆ. ಟೆನ್ಷನ್ ಆಗುತ್ತೆ ನನಗೆ. ಅವ್ನಿಗೆ ಊಟ ಮಾಡಿಸೋದು ಟೈಮಿಂಗ್ಸ್ ಬಂತು ಅಂದ್ರೇ ಟೆನ್ಷನ್. ಯಾಕಂತ ಹೇಳಿದ್ರೆ
ಊಟ ನಿಧಾನ ಅವನು ಮಾಡೋದು. ಅದಾದಮೇಲೆ ಟೈಮ್ ಜಾಸ್ತಿ ತೊಗೊಳ್ತಾನೆ. ಸೊ ಇಲ್ಲಿ ನಾನು ಕ್ಯಾಮ್ರಾ ಎಲ್ಲ ತೋರಿಸ್ತಾ ಇದ್ದೀನಿ, ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ನೋಡು, ನಾನು ತಿನ್ನಬೇಕು, ನೀನು ಇಲ್ಲ ಅಂತ ಹೇಳಿದ್ರೆ ನಿನ್ನ ಬ್ಯಾಡ್ ಬಾಯ್ ಅಂತ ಹೇಳ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿ ರಮಿಸ್ಬಿಟ್ಟು ಊಟ ಮಾಡಿಸ್ತಾ ಇದೆ. ಸೊ ಈವ್ನಿಂಗ್ ಟೈಮು ನಂದು ರೊಟೀನ್ ಇದೇ ಥರ ಇರುತ್ತೆ. ಸೊ ಅದಕ್ಕೆ ನಾನು ಈವ್ನಿಂಗ್ ರೊಟೀನ್ ಕಂಪ್ಲೀಟ್ ವ್ಲಾಗ್ನ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆಯಿಂದ ನೈಟ್ ನಾವು ಊಟ ಮಾಡೋವರೆಗೂ ಏನೇನು ಆಗುತ್ತೆ ಅದನ್ನು ನಾನಿವತ್ತು ವ್ಲಾಗ್ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನು ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಅಲ್ಲಿ ನಮ್ಮದು ವಾಟರ್ ಫಿಲ್ಟ್ರದ್ದು ನೀರು ಬೇರೆ ಈಗ ವೇಸ್ಟ್ ವಾಟರೆಲ್ಲ ಹೊರಗಡೆ ಹೋಗುತ್ತಲ್ಲ, ಅದು ಪೈಪ್ ಬೇರೆ 2-3 ಸಲ ಫುಲ್ ಪ್ರೆಷರಾಗಿ ನೀರು ಹೊಡಿತಾ ಇತ್ತು. ಅವ್ನು ಅದನ್ನು ನೋಡಿ ಗಾಬರಿ ಆಗ್ತಾಯಿದ್ದ. ಅದಕ್ಕೆ ನಾನು ಹೇಳಿದೆ, ಅದು ಏನೂ ಆಗಲ್ಲ ಚರಿ ಅಂದ್ಬಿಟ್ಟು. ಅವ್ನು ನೋಡಿ ನನ್ನ ತಪ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವ್ನಿಗೊಂಚೂರು ಸೌಂಡ್ ಆಯಿತು, ಇಲ್ಲ ನಾಯಿ ಬೊಗಳುತ್ತೋ ಏನೋ ಒಂಚೂರು ಜಾಸ್ತಿ ನಾವು ಸೌಂಡಾಗೆ ಮಾತಾಡೋದು, ಅವ್ನಿಗದೆಲ್ಲ ಆಗಲ್ಲ. ತುಂಬ ಸೂಕ್ಷ್ಮ ಅವನು. ಸ್ವಲ್ಪ ನಾನು ಅದೇ ಥರನೇ ಅವನ್ನ ಬೆಳೆಸ್ತಾ ಇದ್ದೀನಿ. ಬಟ್ ರಫ್ ಆ್ಯಂಡ್ ಟಫ್ ಇಲ್ಲ ಅವನು. ಒಂಚೂರು ನಾವೇನಾದರೂ ಗದ್ರಿದ್ರೂ ಸಹಿತ ಅವನು ತುಂಬಾ ಬೇಗ ಮೂಡ್ ಅಪ್ಸೆಟ್ ಆಗ್ತಾನೆ. ಸಾರಿ. ಸೊ ಅದಾದಮೇಲೆ ಅವನು ಕುಕ್ಕರ್ ಒಂದು ಕೂಗ್ತಾ ಇದೆ, ಅದನ್ನು ತೋರಿಸ್ತಾ ಇದ್ದಾನೆ ಅವನು ಕೂಗ್ತಾ ಇದೆ ಅಂತ. ಸೊ ಅದಕ್ಕೆ ನಾನು ಊಟ ಮಾಡಿಸೋದಕ್ಕೆ ಕಿಚನ್ಗೆ ಕರ್ಕೊಂಬಂದ್ಬಿಡ್ತೀನಿ. ಕುಕ್ಕರ್ ಇಟ್ಟರೆ ಆ ಸೌಂಡ್ಗೆ ಅವ್ನು ಊಟ ಮಾಡ್ತಾನೆ. ಅದು ನೋಡೋಕ್ಕಾದ್ರೂ ಅವ್ನು ಕಿಚನ್ಗೆ ಬರ್ತಾನೆ, ಅಲ್ಲಿ ಊಟ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ. ಮತ್ತು ಈ ನಡುವೆ ಅವ್ನು ತುಂಬ ಅಲರ್ಟ್ ಆಗ್ತಾನೆ. ನಾನು ಕ್ಯಾಮ್ರಾ ಇಟ್ಟಿದ ತಕ್ಷಣ ಅವ್ನು ಅಲರ್ಟ್ ಆಗಿಬಿಡ್ತಾನೆ, ಹೋಗೋದು ಆ ಕ್ಯಾಮ್ರಾನೆಲ್ಲ ಮುಟ್ಟೋದು ಅದೆಲ್ಲ ಮಾಡ್ತಿರ್ತಾನೆ. ಬಟ್ ಇದೊಂದು ನನಗೆ ಬೆನಿಫಿಟ್ಟೇ ಆಯಿತು. ಅವ್ನಿಗೆ ವೀಡಿಯೋ ತೋರ್ಸೋದು, ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡು ಅಂತ ತೋರಿಸ್ಕೊಂಡು ಕೂಡ ನಾನು ಅವ್ನಿಗೆ ಊಟ ಮಾಡಿಸೋದು. ಸೊ ಏನೋ ಹೆಲ್ಪ್ ಆಗ್ತಿದೆ ನನಗೆ. ಅವ್ನಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ ನನಗೆ. ಹೊರಗಡೆ ಕರ್ಕೊಂಡು ಹೋಗೋಣ ಅಂತೇಳಿದ್ರೆ ವಿಪರೀತ ಚಳಿ ಇರುತ್ತೆ. ಅದಾದಮೇಲೆ ಸೊಳ್ಳೆ ಜಾಸ್ತಿ ಇರುತ್ತೆ ಹೊರಗಡೆ. ಇವಾಗ ಎಲ್ಲಿ ನೋಡಿದ್ರು ಡೆಂಗ್ಯೂ ಜಾಸ್ತಿ ಆಗಿದೆ. ಸೊ ಮನೆಯಲ್ಲಿರೋ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸೊಳ್ಳೆ ಕೈಯಲ್ಲಿ ಕಚ್ಚಿಸಿದ್ರೆ, ನಾವು ಕಚ್ಚಕ್ಕೆ ಹೋಗಲ್ಲ, ಬಟ್ ಅದೇನಾದ್ರು ಸಡನ್ನಾಗಿ ಕಚ್ಚಿತು ಅಂತ ಹೇಳಿದ್ರೆ, ಜ್ವರ ಬಂತು ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ. ವಿತಿನ್ 1 or 2 ಡೇಸಲ್ಲಿ ಜ್ವರ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹಾಸ್ಪಿಟಲ್ ಕರ್ಕೊಂಡೋಗಿ. ಇಲ್ಲಿ ನನ್ನ ನೈಬರ್ದೊಂದು ಮಗುಗೆ ಹಂಗೆ ಆಗಿತ್ತು, 3 ಡೇಸಿಂದ ಹುಷಾರಿರಲಿಲ್ಲ. ಸೊ ಹುಡುಗಿ ಆ್ಯಕ್ಟಿವ್ ಆಗಿಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡೋದ್ರೆ ಡೆಂಗ್ಯೂ ಅಟ್ಯಾಚ್ ಆಗಿತ್ತು. ಅಮ್ಮ ಮುಖ ತೋಚು. ಗುಡ್ ಮಾರ್ನಿಂಗ್ ಮೇಡಮ್. ಕೆಳಗಡೆ ಇಳಿವಾ, ಇಳಿವಾ ಕೆಳಗಡೆ. ಕಮ್ ಡೌನ್. ಮಮ್ಮ ಮುಖ ತೋಜ. ಹೇಳು. ಯಾರಿಗೆ ಐ ಲವ್? ಪಪ್ಪ ಇಷ್ಟನಾ ನಿಂಗೆ? ಪಪ್ಪ ಇಷ್ಟನಾ? ಮಮ್ಮ ಇಷ್ಟನಾ? ಏನು ಪಪ್ಪ ಹೆಸರು? ನಿನ್ನ ಹೆಸರಲ್ಲ, ಪಪ್ಪ ಹೆಸರು. ವೆಲ್ಕಮ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಇಷ್ಟ ನಿಂಗೆ ಇಷ್ಟನಾ? ಅಗು ಇಷ್ಟನಾ ನಿಂಗೆ? ಅಯ್ಯೋ ನನ್ನಮ್ಮ. ದೊಡ್ಡಮ್ಮ ಇಷ್ಟನಾ? ಏನು ದೊಡ್ಡಮ್ಮ ಹೆಸರು? ದೊಡ್ಡಮ್ಮ ಹೆಸರು ಪಪ್ಪ ಇನ್ನೂ ಬಂದಿಲ್ಲ. ದೊಡ್ಡಮ್ಮ ಹೆಸರೇನು? ಉಳ್ಳೋ. ಪುತ್ತಿ ಹೆಸರು? ಪುತ್ತಿ ಅಣ್ಣ ಯಶು. ಪುತ್ತಿ. ದೊಡ್ಡಮ್ಮ ಹೆಸರು? ಅಲ್ಲಮ್ಮ. ಮಮ್ಮ ಹೆಸರು? ನನ್ನ ಹೆಸರು? ಮಮ್ಮ ಹೆಸರು? ನನ್ನ ಹೆಸರು ಸರ್ಸು. ಚಚ್ಚು. ರಘು. ಅಗು. ಹೇಳು, ಏನು ಪಪ್ಪ ಹೆಸರು? ಕುಕ್ಕರ್ ಆಯ್ತು, ಆಫ್ ಮಾಡಿದೆ. ಪಪ್ಪ ಹೆಸರೇನು? ಊಟ ಆಯಿತು, ನಿಂದಾಯ್ತಾ? ಏನು ಪಪ್ಪ ಹೆಸರೇನು? ದುವಾ. ನಿನ್ನ ಹೆಸರು? ಪಪ್ಪ ಹೆಸರು? ಅಗು. ರಘು. ರಘು. ಮೂಗು.
ಊಟ ಆಯ್ತಾ? ಆಯ್ತಾ? ಪಪ್ಪ ಇಷ್ಟನಾ ನಿಮಗೆ? ಅಯ್ಯೋ ಅದೆಲ್ಲ ಮಾಡಬಾರ್ದು. ಡೋಂಟ್ ಹೇಳು, ಡೋಂಟ್ ಹೇಳು. ಡನ್. ಓಕೆ. ಜ್ಯೋತಿ ಡೋಂಟ್. ಶಟ್ ಅಪ್. ಮಾಡು. ಡೋಂಟ್. ಓಕೆ ಓಕೆ ಓಕೆ. ಡನ್ ಹೇಳು. ಡನ್. ಇಲ್ಲಿ ಡನ್ ತೋರಿಸ್ಬೇಕು. ಡನ್ ಅಮ್ಮ. ಡನ್ ಕೈಯಲ್ಲಿ ತೋರಿಸು. ಡನ್ ತೋರ್ಸು. ಓಕೆ ಬಾಯ್ ಹೇಳ್ಬಿಡು. ಟಾಟಾ, ನಮಸ್ಕಾರ, ಗುಡ್ ಮಾರ್ನಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕು ಹೇಳು. ಥ್ಯಾಂಕು ಹೇಳು. ಹಂಗೆಲ್ಲ ಮಾಡಿಕೊಡು. ವೀಡಿಯೋ ಮಾಡ್ತಿದ್ದೀನಿ ನಾನು. ಥ್ಯಾಂಕು ಹೇಳು. ಸರಿ ವೆಲ್ಕಮ್ ಹೇಳ್ಬಿಡು ಹೋಗ್ಲಿ. ಥ್ಯಾಂಕು ವೆಲ್ಕಮ್ ಬಾಯ್. ಪ್ಲೇನ್ ಕಿಸ್ ಕೊಡು. ಒಂದು ಊಟ ಎಲ್ಲ ಆಗಿತ್ತು. ಅಷ್ಟೊತ್ತಿಗೆ ರಘು ಕೂಡ ಬಂದರು. ರಘು ಬಂದ ತಕ್ಷಣ ಅವ್ನು ಹೋಗಿ ಇಟ್ಕೊಂಡು ಬಿಡ್ತಾನೆ. ಸೊ ಈ ಥರ ಇರುತ್ತೆ ಈವ್ನಿಂಗ್ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿತ್ತು. ಸೊ ಇವಾಗ ರಘು ಬರ್ತಾರ ತೊಗೊಂಡು ಬಂದರು. ಸೊ ಬ್ರೆಡ್ಡು ನಮ್ಮ ಮನೆಗೆ ರೆಗ್ಯುಲರಾಗಿ ಬೇಕಾಗುತ್ತೆ. ಅದಾದಮೇಲೆ ಕಪ್ ಕೇಕು. ಚರಿ ಏನೋ ಗೊತ್ತಿಲ್ಲಪ್ಪ, ಇವತ್ತು ಬೆಳಗ್ಗೆನೇ ಅವ್ರ ಅಪ್ಪನ ಕೇಕು ಅಂತಿದ್ದ. ಅವನಿಗೆ ಕೇಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಕೇಕ್ ಅಂತಿದ್ದ. ಎಲ್ಲ ಅಯ್ಯಂಗಾರ್ ಬೇಕ್ರಿನ ತಂದಿದ್ದಾರೆ, ರೆಗ್ಯುಲರಾಗಿ ತರೋ ಕಡೆನೇ. ಅದಾದಮೇಲೆ ಇದೊಂದು ಪ್ಲಮ್ ಕೇಕು. ಇದು ಚೆನ್ನಾಗಿರುತ್ತೆ ಅಯ್ಯಂಗಾರ್ ಬೇಕ್ರಿನಲ್ಲೆಲ್ಲ ಐಟಮ್ಸು ಚೆನ್ನಾಗಿರುತ್ತೆ. ಗಾಂಧಿ ಬಜಾರು. ಇದು ಬಂದು ಪಪ್ಸು ಸ್ಪೈಸಿ. ಅದಾದಮೇಲೆ ಇದು ಕ್ಯಾರೆಟ್ ಹಲ್ವಾ, ನನ್ನ ಫೇವ್ರೇಟ್ ಇದು. ಅದಾದಮೇಲೆ ಪ್ಲಮ್ ಕೇಕು ಪ್ಲೇನು, ಸ್ವಲ್ಪ ಚಿಪ್ಸು, ಮತ್ತು ಮಾರ್ನಿಂಗಿಗೆ ಹಾಲು, ಮತ್ತು ಟೊಮೊಟೊ ಬೇರೆ ಖಾಲಿಯಾಗಿತ್ತು, ಅದನ್ನೇ ನೀಡಿದ್ದಾರೆ. ತೊಗೊಂಬಂದರು. ಇಷ್ಟು ಐಟಮ್ ತೊಗೊಂಬಂದಿದ್ದಾರೆ. ಸೊ ರಘು ಬರೋಷ್ಟೊತ್ತಿಗೆ ಆಲ್ರೆಡಿ ನಾನು ರೈಸು ಮತ್ತು ದಾಲ್ ಬೇಯೋದಕ್ಕೆ ಇಟ್ಟಿದ್ದೆ. ಸೊ ದಾಲ್ ಬೆಂದಿತ್ತು. ಸೊ ಇವಾಗ ನಾನು ರಸಮ್ಗೆ ಒಗ್ಗರಣೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಇಂಗು, ಸ್ವಲ್ಪ ಜೀರಿಗೆನ ಹಾಕಿದ್ದೆ. ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಅರಶಿನ ಕೂಡ ಆ್ಯಡ್ ಮಾಡಿ ನಾನು ಬೆಲ್ಲನ ಯೂಸ್ ಮಾಡ್ತೀನಿ ರಸಮ್ ಮಾಡಿದ್ರೆ. ಸ್ವೀಟ್ನೆಸ್ ಇತ್ತು ಅಂದರೆ ಊಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಅದಾದಮೇಲೆ ಜೀರಿಗೆ ಮತ್ತು ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡು ಈ ರಸಮ್ಗೆ ಸೇರಿಸೋದ್ರಿಂದ ಸೊ ಮಳೆಗಾಲ ಆಗಿರೋದ್ರಿಂದ ಶೀತ, ನೆಗಡಿ, ಕೆಮ್ಮು ಅದೆಲ್ಲ ಏನೂ ಆಗೋದಿಲ್ಲ. ಸೊ ನೀವು ಟ್ರೈ ಮಾಡಿ ಒಂದ್ಸಲ. ರಸಮ್ ಎಷ್ಟೊಂದು ಥರ ಮಾಡ್ತಾರೆ. ನಾನು ಒಂದು 4ರಿಂದ 5 ಥರ ರಸಮ್ ಮಾಡ್ತೀನಿ. ಅದು ಎಲ್ಲ ದಿಢೀರಂತ ಆಗಂಥ ರಸಗಳೇ. ಸ್ವಲ್ಪ ಡಿಫ್ರೆಂಟಾಗಿ ಅಂತ ಹೇಳಿದ್ರೆ ಬೇಳೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಸಾಯಂಕಾಲ ಟೈಮು ಮಳೆ ಏನಾದ್ರು ಬಂತು ಅಂದಾಗ ಈ ಥರ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋದ್ರಿಂದ ಶೀತ ಏನಾದ್ರು ಇತ್ತು ಅಂದರೂ ಕಮ್ಮಿ ಆಗುತ್ತೆ. ನಾನಿವತ್ತು ಇಲ್ಲಿ ರಸಮ್ ಮಾಡ್ತಿರೋದು ಯಾವುದೇ ಥರ ರೆಸಿಪಿನ ಶೇರ್ ಮಾಡ್ತಿಲ್ಲ. ಕಾಮನಾಗಿ ನಾನೇನು ವಿಡಿಯೋ ಮಾಡ್ತಿದ್ದೀನಿ ಅದೇ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ರೆಸಿಪಿ ಏನಾದರೂ ಬೇಕಂತ ಅನಿಸಿದ್ರೆ ನನಗೆ ಕೇಳಿ. ರಸಮ್ ಒಂದು 3-4 ವೆರೈಟಿ ನಾನು ಮಾಡೋ ಅಂಥದ್ದು. ಅದರಲ್ಲಿ ನಿಮಗೆ ಯಾವ್ದು ಬೇಕು ಅಂತ ಹೇಳಿದ್ರು ನಾನು ರೆಸಿಪಿನ ಮಾಡಿ ತೋರಿಸ್ತೀನಿ. ಸೊ ಫೈನಲಾಗಿ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಸೊ ಬೇಳೆ ಬೇಯಿಸಿಟ್ಕೊಂಡಿರೋದು ಹಾಕಿ ಉಪ್ಪು ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ಮಿಕ್ಸ್ ಮಾಡಿ ಹೊಂದಿಸ್ಕೊಂಡ್ರೆ ಸಾರು ರೆಡಿ ಆಗುತ್ತೆ. ಸೊ ನಾನು ವಿಡಿಯೋನು ಶೇರ್ ಮಾಡಿಲ್ಲ, ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ರೆಗ್ಯುಲರಾಗಿ ನಾನು ಮಾಡ್ಕೊಳ್ಳೋಂಥ ವೇನಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ಅದಾದಮೇಲೆ ನಿಮಗೇನಾದರೂ ಪರ್ಟಿಕ್ಯುಲರಾಗಿ ರೆಸಿಪಿ ಏನಾದರೂ ಬೇಕಂತ ಇದ್ದರೆ ನನಗೆ ಕೇಳಿ ಕಮೆಂಟ್ ಮಾಡಿ. ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಬರೋ ರೆಸಿಪಿಗಳೆಲ್ಲ ಆಲ್ಮೋಸ್ಟ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಕೆಲವೊಂದು ನಿಮಗೆ ಯಾವುದಾದ್ರೂ ಬೇಕಾಗಿತ್ತು ಅಂತ ಕೇಳಿದ್ರೆ ನಾನು ರೆಡಿ ಇದ್ದೀನಿ ಮಾಡೋದಕ್ಕೆ. ಸೊ ಅದಾದಮೇಲೆ ಫೈನಲಾಗಿ ನಾನು
ಊಟ ಎಲ್ಲ ರೆಡಿ ಮಾಡಿ ರಘುಗೆ ಊಟಕ್ಕೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಕರೆದೆ. ಸೊ ಅವರು ಚರಿನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿ ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ನಾನು ಫಾಸ್ಟಾಗಿ ಮಾತಾಡಿದ್ದೀನಿ, ಬಟ್ ಈ ಅಡುಗೆ ಪ್ರಿಪ್ರೇಷನ್ ಸ್ವಲ್ಪ ಹಿಂದೆಯೇ ಇದೆ. ಸೊ ನಾನು ನಾನು ರೆಸಿಪಿಯನ್ನು ತೋರಿಸ್ತಿಲ್ವಲ್ಲ, ಸೊ ಹಾಗೆ ಕಂಟಿನ್ಯೂ ಆಗಿ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಡುಗೆ ಎಲ್ಲ ಮುಗಿಸಿ ನಾನು ಕೂಡ ಒಂದು 5-10 ನಿಮಿಷ ಟಿ ವಿ ನೋಡಿದೆ. ಸೊ ಟಿ ವಿ ನೋಡಿಕೊಂಡು ಆಮೇಲೆ ರಘು ಊಟಕ್ಕೆ ಬಂದರು. ಸೊ ಅವ್ರಿಗೂ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡಿದೆ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಅದಾದಮೇಲೆ ಇನ್ನೇನಾದರೂ ರೆಸಿಪಿಗಳು ಬೇಕಂತ ಹೇಳಿದ್ರೆ ನನ್ನನ್ನು ಕೇಳಿ, ನಾನು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಾದಮೇಲೆ ರಾಗಿದು ರೆಸಿಪಿ ವಿಡಿಯೋ ಇದೆ ಹಳೇದು. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ನೋಡಿ. ಅದು ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದು ವ್ಯೂಸು ತುಂಬಾ ಕಮ್ಮಿ ಬಂದಿದೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ ಥರ, ಬಟ್ ಅದಾಗಿರೋದೇ ಬೇರೆ ಥರ. ಪ್ಲೀಸ್ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಸಿಗ್ತೀನಿ ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.